ನೀಟ್ ಹಗರಣದ ಕಂಪ್ಲೀಟ್ ಕತೆ. ವಿದ್ಯಾರ್ಥಿಗಳ ಭವಿಷ್ಯ ಏನಾಗುತ್ತೆ? ನೀಟ್ ಪೇಪರ್ ಲೀಕ್ ವಿವಾದ ಯಾಕೆ ನಡೀತಿದೆ? ದೆಹಲಿಯಲ್ಲಿ ದೊಡ್ಡ ಹಂಗಾಮ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಲ್ಲಿ ಈಗ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾರಣವಾಗುವ ನೀಟ್ ಪರೀಕ್ಷೆ ಈಗ ಅತಿ ದೊಡ್ಡ ರಾಜಕೀಯ ಮತ್ತು ಸಾಮಾಜಿಕ ಹೋರಾಟಕ್ಕೆ ಕಾರಣವಾಗಿದೆ. ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳು ಇವತ್ತು ಬೇದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ. ಪಾರ್ಲಿಮೆಂಟ್ ಚಲೋ ನಡೀತಿದೆ. ಅತ್ತ ಕ್ಲೈಮೇಟ್ ಆಕ್ಟಿವಿಸ್ಟ್ ಸೋನಮ್ ವಾಂಗ್ಚುಕ್ ಜಂತರ್ ಮಂತರಲ್ಲಿ ಉಪವಾಸ ಸತ್ಯಾಗ್ರಹ ಕೂತು ಆಸ್ಪತ್ರೆ ಸೇರಿದ್ದಾರೆ. ಇಷ್ಟಕ್ಕೂ ಏನಿದು ನೀಟ್ ವಿವಾದ? ಪೇಪರ್ ಲೀಕ್ ಆಗಿದ್ದು ಹೇಗೆ? NTA ಕೊಡ್ತಿರೋ ಸ್ಪಷ್ಟನೆ ಏನು? ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿವಾದದ ಹಿನ್ನೆಲೆ ಏನು? ಸ್ನೇಹಿತರೆ, ಈ ಇಡೀ ವಿವಾದ ಶುರುವಾಗಿದ್ದು ಮೇ 3ರಂದು. ನೀಟ್ ಪರೀಕ್ಷೆ ನಡೆದ ಕೆಲವೇ ಗಂಟೆಗಳಲ್ಲಿ ದೇಶಾದ್ಯಂತ ಪೇಪರ್ ಲೀಕ್ ಆಗಿದೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿಬಂದವು. ವಿದ್ಯಾರ್ಥಿಗಳು ಮತ್ತು ಪೋಷಕರು ಬೀದಿಗೆ ಬಂದು ಆಕ್ರೋಶವನ್ನು ಹೊರಹಾಕಿದಾಗ ಸರ್ಕಾರ ಈ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿ ಜೂನ್ 21ರಂದು ಮರುಪರೀಕ್ಷೆ ನಡೆಸಿತು. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಜುಲೈ 16ರಂದು ಈ ಮರುಪರೀಕ್ಷೆಯ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ತಕ್ಷಣ ವಿದ್ಯಾರ್ಥಿಗಳು ಮತ್ತೊಮ್ಮೆ ಶಾಕ್ ಆದರು. ತಾವು ಲೆಕ್ಕ ಹಾಕಿದ್ದ ಮಾರ್ಕ್ಸು, ರಿಸಲ್ಟ್ ಶೀಟ್ ನಲ್ಲಿ ಬಂದಿರುವಂತಹ ಮಾರ್ಕ್ಸು ಭಾರಿ ವ್ಯತ್ಯಾಸ ಇದೆ, OMR ಶೀಟ್ ನಲ್ಲಿ ದೋಷ ಇದೆ ಅಂತ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ರು. NTA ವಾದವೇನು? ಆದರೆ ಇತ್ತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ NTA ಈ ಎಲ್ಲ ಆರೋಪಗಳನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. NTA ಹೇಳ್ತಿರೋ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ OMR ಶೀಟ್ಗಳೆಲ್ಲವೂ AI ಅಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಎಡಿಟಿಂಗ್ ಮೂಲಕ ಸೃಷ್ಟಿಸಿರುವಂತಹ ಫೇಕ್ ಶೀಟ್ಗಳು. NTA ಕೆಲವೊಂದು ಉದಾಹರಣೆಗಳನ್ನು ಕೂಡ ಕೊಟ್ಟಿದೆ. ಯಾರೋ ಒಬ್ಬ ವಿದ್ಯಾರ್ಥಿ ತನಗೆ ಕೇವಲ 38 ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಎಡಿಟೆಡ್ OMR ತೋರಿಸಿ ಆರೋಪವನ್ನ ಮಾಡಿದ್ರೆ, ಅಸಲಿಗೆ NTA ಸರ್ವರ್ ನಲ್ಲಿರುವಂತಹ ಒರಿಜಿನಲ್ ರೆಕಾರ್ಡ್ ಪ್ರಕಾರ ಅವರ ಮಾರ್ಕ್ಸ್ ಅಷ್ಟೇ ಇರುವುದು. ಪರೀಕ್ಷಾ ವ್ಯವಸ್ಥೆಯನ್ನು ದಾರಿ ತಪ್ಪಿಸಲು ಈ ತರಹದ AI ಎಡಿಟ್ ಶೀಟ್ಗಳನ್ನ ಬಳಸಲಾಗ್ತಿದೆ. ಯಾರಾದರೂ ಫೇಕ್ ದಾಖಲೆ ಹರಡಿದರೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ NTA ಎಚ್ಚರಿಕೆಯನ್ನ ನೀಡಿದೆ. ದೆಹಲಿಯಲ್ಲಿ ಹಂಗಾಮ, ರಾಜಕೀಯ ಕಿಚ್ಚು. ಇತ NTA ಕ್ಲಾರಿಫಿಕೇಶನ್ ಕೊಟ್ಟರೂ ಕೂಡ ವಿದ್ಯಾರ್ಥಿಗಳ ಆಕ್ರೋಶ ತಣ್ಣಗಾಗಿಲ್ಲ. ದೆಹಲಿಯ ಸಂಸತ್ ಭವನದ ಕಡೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಭಾರೀ ಘರ್ಷಣೆ ನಡೆದು ಹಲವರು ಗಾಯಗೊಂಡಿದ್ದಾರೆ. ಮತ್ತೊಂದೆಡೆ ರಾಜಕೀಯವಾಗಿಯೂ ಕೂಡ ಇದು ಭಾರೀ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಪ್ರಧಾನಿ ನಿವಾಸದ ಎದುರು ಧರಣಿ ಕೂತಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯ ಹೆಚ್ಚಾಗಿದೆ. ಇತ್ತ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈ ನೀಟ್ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಹಾಗೂ ಸುಧಾರಣೆಗಳನ್ನು ತರಲು ದೇಶದ ಎಲ್ಲಾ ರಾಜ್ಯಗಳ ವೈದ್ಯಕೀಯ ಶಿಕ್ಷಣ ಸಚಿವರ ಸಭೆ ಕರೆಯಲು ಪ್ಲಾನ್ ಮಾಡ್ತಿದೆ. ಸ್ನೇಹಿತರೆ, ದಿನ ಬೆಳಗಾದರೆ ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡು ವರ್ಷಗಟ್ಟಲೆ ಕೋಚಿಂಗ್ ತಗೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಈ ತರದ ಗೊಂದಲಗಳು ಆಟವಾಡಬಾರದು. ತಪ್ಪು ಯಾರದ್ದೇ ಆಗಿರಲಿ, ವ್ಯವಸ್ಥೆ ಮಾತ್ರ ಪಾರದರ್ಶಕವಾಗಿರಬೇಕು ಅನ್ನೋದೇ ಎಲ್ಲರ ಆಶಯ. ನಿಮ್ಮ ಪ್ರಕಾರ ಈ ನೀಟ್ ಪರೀಕ್ಷೆ ಹಗರಣಕ್ಕೆ ಅಸಲಿ ಕಾರಣ ಯಾರು? NTA ಹೇಳ್ತಿರೋ AI ಫೇಕ್ OMR ವಾದ ನಿಜಾನಾ ಅಥವಾ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಿದೆಯಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.